ಎಲ್ರಿಗೂ ಶುಭೇಚ್ಛೆ, ಹ್ಯಾಪಿ ಥಾಟ್ಸ್. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದೇನು ಅಂದರೆ, ನಾವೆಲ್ಲ ಕೂಡ ಭೂಲೋಕಕ್ಕೆ ಬಂದಿದ್ದೀವಿ. ಭೂಲೋಕದಲ್ಲಿ ಒಂದು ಯಾತ್ರೆ ಇದು ಅಲ್ವಾ, ಒಂದು ಟೂರ್ ಥರ ಅಂತಲೂ ಹೇಳ್ತಾರೆ. ಇದೊಂದು ಪಾಠಶಾಲೆ, ಇಲ್ಲಿ ಪಾಠಗಳು ಕಲಿಯೋಕ್ಕೆ ಬಂದಿದ್ದೀವಿ ಅಂತ ಕೂಡ ಹೇಳ್ತಾರೆ. ಅದು ಅಲ್ಲದೆ ಇದೊಂದು ಸ್ಟೇಜು, ಇಲ್ಲಿ ನಮ್ಮ ಪಾತ್ರ ವಹಿಸೋಕ್ಕೆ ನಾವು ಬಂದಿದ್ದೀವಿ, ಅನುಭವ ಪಡೆಯೋಕ್ಕೆ ಬಂದಿದ್ದೀವಿ ಅಂತ ಕೂಡ ಹೇಳ್ತಾರೆ. ಆದರೆ ಸರ್ಷಿಜಿಯವರು ಈ ಭೂಲೋಕ ಒಂದು ಯಾತ್ರೆ ಹೌದು, ಪಾಠಗಳು ಕಲಿಯೋಕ್ಕೂ ಬಂದಿದ್ದೀವಿ. ಏನು ಪಾಠಗಳಿದೆ, ಎಷ್ಟು ಪಾಠಗಳು ಕಲ್ತಿದ್ದೀರಾ, ಇನ್ನೂ ಎಷ್ಟು ಪಾಠಗಳು ಕಲಿಬೇಕು, ಎಲ್ಲ ವಿಚಾರಗಳನ್ನು ಕ್ಷುಣ್ಣವಾಗಿ ಸರ್ಷಿ ತೇಜ್ಪಾರ್ಕಿಜಿ ಅಂತ ಪೂನಾ ಮಾಸ್ಟರ್ ಇದ್ದಾರೆ, ಅವರು ಬರೆದಿದ್ದಾರೆ. ಸೊ ಇದರ ಎಷ್ಟು ಅದ್ಭುತವಾಗಿದೆ ಅಂತ ಇದನ್ನು ನಾನು ಓದಿದ್ದೀನಿ. ತೆಲುಗು, ಹಿಂದಿ, ಕನ್ನಡ ಎಲ್ಲ ಭಾಷೆಗಳಲ್ಲೂ ಇಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ ಈ ಬುಕ್ಕು. ಅದಕ್ಕೋಸ್ಕರ ನಾವು ಖಂಡಿತ ಈ ಬುಕ್ನ ಕೊಂಡ್ಕೊಂಡು ಓದಬೇಕು. ಇಲ್ಲದ್ರೆ ನಮಗೆ ಏನಾಗುತ್ತೆ ಅಂದರೆ, ಎಲ್ಲೆಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ, ಯಾಕೆ ಒಳ್ಳೆಯದು ಆಗ್ತಾಯಿದೆ ಕೆಟ್ಟದ್ದು ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ ಆ ರೀತಿ, ಸೊ ಅದರಿಂದ ಆಚೆ ಬರಬೇಕಾದ್ರೆ ಏನು ಮಾಡಬೇಕು ಅಲ್ವಾ. ಆಲ್ರೆಡಿ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತೀವಿ. ಅಲ್ಲೆಲ್ಲೆಲ್ಲೋ ಕೆಲವು ವಿಚಾರಗಳು ಕೂತಿರುತ್ತೆ, ನಮಗೆ ಗೊತ್ತೇ ಇರಲ್ಲ, ಅದ್ರ ಕೂತು ಅದು ಪೆಂಡಿಂಗಲ್ಲಿದ್ದಾಗ ಇದ್ದುಬಿಡುತ್ತೆ. ಅದನ್ನೆಲ್ಲ ತೆಗಿಬೇಕು, ಮುಕ್ತಿ ಸ್ಥಿತಿಗೆ ಹೋಗಬೇಕು ಅಂತಂದರೆ ನಾವು ಧ್ಯಾನ ಮಾಡ್ತೀವಿ, ಧ್ಯಾನ ಪ್ರಚಾರ ಮಾಡ್ತೀವಿ, ವೆಜಿಟೇರಿಯನ್ ಆಗಿದ್ದೀವಿ, ವೆಜಿಟೇರಿಯನ್ ಪ್ರಚಾರನೂ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಇನ್ನೂ ಒಳಗಡೆ ಕೆಲವು ವಿಚಾರಗಳನ್ನ ನಾವು ಕಲಿಯೋದೂ ಇದೆ, ಕೆಲವು ವಿಚಾರಗಳು ತೆಗೆಯೋದು ಇದೆ. ಇವೆಲ್ಲ ವಿಚಾರಗಳು ಏನಿದೆ ಅನ್ನೋದನ್ನು ಫುಲ್ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಜನ್ಮಗಳ ಪಾಠಗಳು ಅಂದರೆ ಏನು, ಯಾವ ರೀತಿ ನಾವು ಪ್ರತಿಯೊಂದು ಜನ್ಮದಲ್ಲೂ ಪಾಠಗಳು ಕಲಿಯಬೇಕು, ಇದೇ ಜನ್ಮದಲ್ಲಿ ಎಲ್ಲಿಯೂ ಕಲಿಬೋದಾ, ಎಲ್ಲ ವಿಚಾರಗಳು ಕೂಡ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಕೊಂಡ್ಕೊಳ್ಳಿ. ನಾನೊಂದು ನಂಬರ್ ಕೊಡ್ತೀನಿ, ಆ ನಂಬರ್ ಅವ್ರಿಗೆ ಫೋನ್ ಮಾಡಿದೆ ನಿಮಗೆ ಆನ್ಲೈನಲ್ಲೇ ಕಳಿಸ್ತಾರೆ. ತುಂಬ ಅದ್ಭುತವಾಗಿರುವಂತಹ ಜನ್ಮಾಂತರ ಪಾಠಗಳು ಮತ್ತು ಸ್ಮೃತಿಗಳ ಉಪಚಾರ. ಹೀಲ್ ಯುವರ್ ಮೆಮರೀಸ್, ಹೀಲ್ ಯುವರ್ ಲೈಫ್ ಅಂತಂದ್ಬಿಟ್ಟು. ಓಕೆ, ಧನ್ಯವಾದಗಳು. ಹ್ಯಾಪಿ